ಪೊಲೀಸರು ಮತ್ತು ರೈತ ಹೋರಾಟಗಾರರ ಮಧ್ಯೆ ಭಾರೀ ಜಟಾಪಟಿ ನಡೆದಿದೆ. ಜಮೀನು ಸ್ವಾಧೀನ ವಿರೋಧಿಸಿ ಕೆಐಡಿಬಿ ವಿರುದ್ಧ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗವೇ ಪ್ರತಿಭಟನೆ ಮಾಡಲಾಗ್ತಾ ಇದೆ. ದನ ಕರುಗಳ ಜೊತೆ ಜಿಲ್ಲಾಧಿಕಾರಿ ಕಚೇರಿಗೆ ಕೂತಿಗೆ ಹಾಕಲಿಕ್ಕೆ ಯತ್ನಿಸಿದ್ದಾರೆ. ಇನ್ನು ಪ್ರತಿಭಟನಾ ನಿರತರ ಕೊರಳಿಗೆ ಕೈ ಹಾಕಿ ಎಳೆದಿದ್ದಕ್ಕೆ ಆಕ್ರೋಶ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆಯೇ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ರೈತರ ಬಟ್ಟೆ ಹರಿದು ವಿಕೃತಿಯನ್ನ ಮೆರೆದಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಕಳೆದ 45 ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ನಿರಂತರವಾಗಿ ರೈತರು. ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ವಿರುದ್ಧವೂ ಕೂಡ ಇಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ. ಅಂದ್ರೆ 45 ದಿನದಿಂದ ಇಷ್ಟೊಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಉಸ್ತುವಾರಿ ಸಚಿವರು ಇದಕ್ಕೆ ಯಾವುದೇ ಉತ್ತರ ಕೊಡಲಿಲ್ಲ. ಅಲ್ಲ, ಒಂದು ಲೇಡಿ ಅಧಿಕಾರಿ ಜೆಂಟ್ಸ್ ಮೇಲೆ ಕೈ ಹಾಕಿದಾರಲ್ಲ, ಯಾವ ಮಾತಾಡಬೇಕು? ಅದೇ ಜೆಂಟ್ಸ್ ಲೇಡಿ ಪೊಲೀಸ್ ಮೇಲೆ ಕೈ ಹಾಕಿದ್ರೆ ಯಾವ ಅಧಿಕಾರ ಚಲಾಯಿಸ್ತಾರೆ ಇವರು? ಅಲ್ಲ, ಒಂದು ಉಸ್ತುವಾರಿ ಮಂತ್ರಿ ಬರೋದಕ್ಕೆ ಒಂದು ಮೀಟಿಂಗ್ ಬೆಳಗ್ಗೆ ರೈತರನ್ನ ಕೊಳ್ಳೆ ಹೊಡೆಯಕ್ಕೆ ಇಷ್ಟೊಂದು ಆಕ್ರಮಣದ ಅವಶ್ಯಕತೆ ಐತೆ ಉಸ್ತುವಾರಿ ಮಂತ್ರಿಗಳಿಗೆ? ಶೇಮ್ ಉಸ್ತುವಾರಿ ಮಂತ್ರಿಗಿರಿ ಶೇಮ್ ಸರ್. ಒಬ್ಬ ರೈತ ಹೋರಾಟಗಾರರ ಲೇಡೀಸ್ ಇಲಾಖೆಯಿಂದ ಲೇಡೀಸ್ ಕಾನ್ಸ್ಟೇಬಲ್ ಪೊಲೀಸರಿಂದ ಪಟ್ಟೆ ಹರಿದಿದ್ದಾರಂದ್ರೆ ಯಾವ ಮಟ್ಟಕ್ಕಿದೆ ಅಂತ